ಮಹಿಷಾ ದಸರಾ ಆಚರಣೆ ಸಮಿತಿ 2024ರಲ್ಲಿ ನಾವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ, ನಮಗೆ ಒಂದಷ್ಟು ಜನಕ್ಕೆ ಅನುಮತಿಯನ್ನು ಕೊಡಿ ಅಂತಕ್ಕಂಥದ್ದನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಎಲ್ಲ ಮಾಧ್ಯಮ ಮಿತ್ರರು ಕೂಡ ಗೊತ್ತಿರತಕ್ಕಂಥದ್ದು. ಈಗಾಗಲೇ ಬೆಳಗ್ಗಿನಿಂದನೂ ಕೂಡ ನೂರಾರು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ಕೂಡ ಚಾಲೆಂಜ್ ಆಗಿ ನಾವು ಬೆಟ್ಟಕ್ಕೆ ಹೋಗಲೇಬೇಕು, 144 ಸೆಕ್ಷನ್ ಜಾರಿ ಮಾಡಿರೋದು ಯಾರಿಗೆ, ಅದು ಕಳ್ಳರಿಗೆ, ಸುಳ್ಳರಿಗೆ, ಮೋಸಗಾರರಿಗೆ, ದಗಾಕೋರರಿಗೆ ಮತ್ತು ಬೇರೆ ಕೆಲವು ಜನರ ಮನಸ್ಸನ್ನು ಕದಡ್ತಕ್ಕವ್ರು ಮಾತ್ರ ಅದು 144 ಸೆಕ್ಷನ್ ಜಾರಿ ಮಾಡಿರ್ತಕ್ಕಂಥದ್ದು. ಆದರೆ ನಮಗೆಲ್ಲ ಇವರು ಉದ್ದೇಶಪೂರ್ವಕವಾಗಿ ಕಳೆದ 4 ವರ್ಷಗಳಿಂದನೂ ಕೂಡ ಅಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಆ ಮಹಿಷಾಸುರನಿಗೆ ಮುಸ್ಕನ್ನು ಹಾಕಿ ನಮ್ಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಪೊಲೀಸ್ನವರೀಗ 5 ಜನಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ನಾನು ಜ್ಞಾನಪ್ರಸಾದ್ ಸ್ವಾಮೀಜಿಗಳು ಮತ್ತು ಇನ್ನೂ 3 ಜನ ನಾವು ಹೋಗಿ ಬರ್ತೀವಿ. ಯಾರು ಕೂಡ ಇದಕ್ಕೆ ಆತಂಕಕ್ಕೆ ಬೇಡ. ಮುಂದಿನ ವರ್ಷ ನಾವೆಲ್ಲರೂ ಕೂಡ ಮುಕ್ತವಾದಂಥ ಅವಕಾಶನ ಪಡ್ಕೊಳ್ಳೋಣ. ಒಂದು ದಿನಕ್ಕೆ ನಾವು ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದಲ್ಲ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ನಾವೆಲ್ಲರೂ ಕೂಡ ಪುಷ್ಪಾರ್ಚನೆ ಮಾಡೋಂಥ ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಪೊಲೀಸ್ನವರೀಗ ಬನ್ನಿ ಅಂತ ಹೇಳಿದರೆ ಅವ್ರ ಜೊತೆ ಹೋಗ್ತಾ ಇದೀವಿ ನಾವು. ಈಗ DCP ಜೊತೆ ಮಾತಾಡಿದ್ದೀವಿ, ACP ಅವರು, ಈ ಭಾಗದ ACP ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾವೀಗ ಅವ್ರ ಜೊತೆ ಹೋಗ್ತಾ ಇದೀವಿ ಸರ್. ನಾವು ಹಾಂ ಕರ್ಕೊಂಡು ಹೋಗ್ತೇವೆ, ಹೋಗ್ಲೇಬೇಕಲ್ಲ, ನಾವೇ ತಾನೇ ಹೋರಾಟಗಾರರೇ ನಾವು. ಎಸ್ ಸರ್, ನಾನು ಆರನ್ನು ಜೊತೆ ತಗೊಂಡು ಹೋಗ್ತಾ ಇದ್ದೀನಿ. ಈಗ ಆರನ್ನು ಕೂಡ ಜೊತೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ನಮ್ಗೆ ಬೇಕಾಗಿರತಕ್ಕಂಥದ್ದು ಅದು. ನಾನು ಯಾರ ಪ್ರತಿಸ್ಪರ್ಧಿ ಅಲ್ಲ, ನಾವು ಚಾಲೆಂಜಿಂಗ್ ಮಾಡ್ತಕ್ಕಂಥವ್ರಲ್ಲ. ನಮ್ಮ ಪೂರ್ವಿಕರನ್ನು ಗೌರವಿಸೋದೇ ನಮ್ಮ ಕರ್ತವ್ಯ. ಚಾಲೆಂಜ್ ಮಾಡಿದವ್ರಿಗೆ ವೇದಿಕೆಯಲ್ಲಿ ಉತ್ತರ ಕೊಡ್ತೀವಿ. ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ನಮ್ದಲ್ಲ. ಎಲ್ಲರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ನಂಬಿಕೆಗಳಿಗೆ ಧಕ್ಕೆ ಆಗ್ತಾ ಇದೆ, ಅದು ರಾಜಕೀಯ ಪ್ರೇರಿತ. ಯಾರ ಭಾವನೆಗೂ ಕೂಡ ಧಕ್ಕೆ ಆಗ್ತಕ್ಕಂಥ ಕೆಲಸವನ್ನ ಇದುವರೆಗೂ ಕೂಡ ನಾವು ಮಾಡಿಲ್ಲ. ಸತ್ಯವನ್ನ ಹೇಳ್ತಾ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ, ಇಲ್ಲಿ ತನಕ ನಾವು ಮಾತಾಡಿದ್ವಲ್ಲ, ಏನಾದರೂ ಕೂಡ ಬೇರೆ ಪ್ರಚೋದನೆ ಮಾಡ್ತಕ್ಕಂಥ ಮಾತನ್ನು ಮಾತಾಡಿದೀವ? 10 ಜನ ಮಾತಾಡಿದ್ದೀವಿ. 10 ಜನದಲ್ಲಿ ಯಾರು ಕೂಡ ಯಾರ ಭಾವನೆಗೂ ಕೂಡ ಅವಮಾನ ಆಗೋ ರೀತಿಲಿ, ಅಪಮಾನ ಆಗೋ ರೀತಿಲಿ ನಾವು ಯಾರು ಕೂಡ ಮಾತಾಡಕ್ಕೆ ಹೋಗಲ್ಲ. ನಮ್ಮ ಮೇಲೆ ನಂಬಿಕೆ ಇರಲಿ ಸರ್ ನಿಮಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.